ದೊಡ್ಡಬಳ್ಳಾಪುರಕ್ಕೆ ಅದರದೇ ಆದಂತ ಒಂದು ವಿಶೇಷತೆ ಇದೆ. ದೊಡ್ಡಬಳ್ಳಾಪುರದ ನೆಲಕ್ಕೆ ಅದರದೇ ಆದಂತ ಒಂದು ತಾಕತ್ತೈತೆ. ನಾವೇನಾದ್ರೂ ಒಂದು ಹೋರಾಟ ಮಾಡ್ತೀವಿ ಅಂದ್ರೆ ಆ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ. ಅದಕ್ಕೆ ಉದಾಹರಣೆ, ಹಿಂದೆ ನಾವು ಆಲ್ ರೇಟ್ ಅನ್ನ ಜಾಸ್ತಿ ಮಾಡಿಸಿದಿರ್ಬೋದು. ಈಗ ಆಲ್ ರೇಟ್ ಅನ್ನ ಜಾಸ್ತಿ ಮಾಡೋವರೆಗೂ ಈ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ನೀವೇನಾದ್ರೂ ಉಳಿಬೇಕು ಅನ್ನೋದಾದ್ರೆ ಮೊದಲು ನಮ್ಗೆ ಆಲ್ ರೇಟ್ ಜಾಸ್ತಿ ಮಾಡ್ಕೊಡ್ರಿ. ನೀವು ಆಲ್ ರೇಟ್ ಜಾಸ್ತಿ ಮಾಡ್ಕೊಟ್ಟು ಮುಂದಿನ ದಿನಗಳಲ್ಲಿ ಏನ್ ನೀವು ರೈತರ ಪರವಾಗಿದ್ದೀನಿ, ನಾನು ರೈತರ ಕಷ್ಟಗಳಿಗೆ ನೇರವಾಗಿ ಸ್ಪಂದಿಸ್ತೀನಿ ಅಂತ ನೀವು ಏನು ಭಾಷಣಗಳಲ್ಲಿ ಹೇಳ್ತೀರಾ ಅದನ್ನ ಕಾರ್ಯಗತ ಮಾಡಿ ತೋರಿಸ್ಬೇಕು. ಇವತ್ತು ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷ ಸ್ಥಾನದಲ್ಲಿ ನಿಮ್ಮ ತಮ್ಮವರೇ ಇರೋದ್ರಿಂದ, ಕೆಎಂಎಫ್ ನ ಅಧ್ಯಕ್ಷರು ಸಹ ಅವರೇ ಆಗೋದ್ರಿಂದ ನೀವು ಹಾಲು ಉತ್ಪಾದಕ ಬಂಧುಗಳಿಗೆ 24 ಅವರಲ್ಲಿ ನೀವು ಸಹಾಯ ಮಾಡಬಹುದು. 4 ಗಂಟೆಗೆ ಕೆಡ್ತಕ್ಕಂಥ ಹಾಲನ್ನ ಇಷ್ಟೆಲ್ಲ ಮಾಡ್ತಕ್ಕಂಥ ನಮ್ಮ ಸಹಕಾರ ಕ್ಷೇತ್ರ ರಾಜಕಾರಣಿಗಿದೆಲ್ಲ ಮತ್ತೊಮ್ಮೆ ತಿಳ್ಕೊಳ್ರಿ. ಓಟ್ ಹೊಡೆಯೋದಕ್ಕೋಸ್ಕರ, ನಮ್ಮನ್ನ ಭಿಕ್ಷುಕರು ಮಾಡೋದಕ್ಕೋಸ್ಕರ ಸರ್ಕಾರಗಳು ಈ ಸಹಕಾರ ಕ್ಷೇತ್ರದಲ್ಲಿ ಎಂಟ್ರಿ ಆದವು. ಅದಕ್ಕೆ ಮುಂಚೆ ಸರ್ಕಾರಗಳು ಯಾವುದು ಎಂಟ್ರಿ ಆಗ್ತಿರಲಿಲ್ಲ. ಮಾನ್ಯ ಕುರಿಯನ್ನವರು ಇದನ್ನ ಸಹಕಾರ ಸಂಘಗಳು ಹುಟ್ಟಾಕುವಾಗ ಸರ್ಕಾರದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇದಕ್ಕೆ ಹಸ್ತಕ್ಷೇಪ ಮಾಡಲ್ಲ ಅಂದ್ರೆ ನಾನು ಇದನ್ನು ಹುಟ್ಟಾಕ್ತೀನಿ ಅಂತ ಹೇಳಿದ್ರಂತೆ. ಆ ಒಂದು ಷರತ್ತಿನ ಮೇಲೆ ಅವತ್ತು ಹಾಲು ಉತ್ಪಾದಕ ಸಹಕಾರ ಸಂಘ ಹುಟ್ಟಿದ್ದು. ಇವತ್ತು ನಿಮ್ಮೆಲ್ಲರ ದುರಾದೃಷ್ಟ, ಎಲ್ಲ ರಾಜಕಾರಣ ಊರುಗಳ ನೋಡ್ರಿ, ಮೊದಲನೇ ರಾಜಕಾರಣ ಸ್ಟಾರ್ಟ್ ಆದ್ರೆ ಡೈರಿಯಿಂದ. ಈ ಸಾರಿ ಲಿಂಗಾಯತವನ ಅಧ್ಯಕ್ಷನಾಗ್ಯಾನೆ, ಅವ್ನು ಕೇಳಬೇಕು, ನೆಕ್ಸ್ಟ್ ಅಕ್ಲಿಗಿರೋನ್ ಆಗ್ಬೇಕು ಅಂತೀರಾ. ಈ ಸಾರಿ ಕುರುಬರಾಗಪ್ಪ ಕಿತ್ ಬಿಸಾಕ್ ಲಿಂಗಾಯತರ ಮಾಡು ಅಂತೀರಾ. ರೈತಂದ ಹೆಂಗೆ ಅಂದ್ರೆ ಅವನು ಎಷ್ಟು ಪ್ರಾಮಾಣಿಕ ಶ್ರಮ ಬೆಳಿತಾನೆ ಅಷ್ಟು ಉತ್ಪತ್ತಿ, ಅಷ್ಟು ಇಳುವರಿಯನ್ನ ಪಡಿತಕ್ಕಂತ ಜಾತಿ ಏನಾನಿದ್ರೆ ಅದು ನಮ್ಮ ರೈತರ ಜಾತಿ. ಆ ರೈತರ ಜಾತಿಗೆ ಜಯ ಸಿಕ್ಕಬೇಕು. ರೈತರ ಮಕ್ಕಳು ಸ್ವಾಭಿಮಾನಿಗಳಾಗಿ ಬದುಕಬೇಕು.